ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬಂದಿಲ್ಲ, ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ಅಧಿಕಾರಿಗಳಾದರೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಯಾಕೆ ನಿಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಯಾಕೆ ಹಣ ಬಂದಿಲ್ಲ ಏನು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ತಾಂತ್ರಿಕ ತೊಂದರೆ, ಹಣ ವಿಳಂಬಕ್ಕೆ ಅಧಿಕಾರಿಗಳಾದರೆ ಏನಂತ ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ನೋಡಿ. ಇಲ್ಲಿ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ನಿಮಗೆ ಬರುತ್ತಿಲ್ಲ ಅನ್ನುವಂಥದ್ದನ್ನು ಕುರಿತು ನೋಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವು ತಾಂತ್ರಿಕ ತೊಂದರೆಯಿಂದ ಸಮಸ್ಯೆ ಆಗಿದೆಯೇ ಹೊರತು ಕಳೆದ 2-3 ತಿಂಗಳ ಹಣ ಒಟ್ಟಿಗೆ ಖಾತೆಗೆ ಜಮಾ ಆಗಲಿದೆ ಎಂದು ಡಾಕ್ಟರ್ ಪುಷ್ಪ ಅಮರನಾಥ್ ಅವರನ್ನು ಭರವಸೆ ನೀಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವು ತಾಂತ್ರಿಕ ದೋಷದಿಂದ ಸಮಸ್ಯೆ ಆಗಿದೆ ಅಂತೆ. ಅದರಿಂದ ನಿಮಗೆ 2-3 ತಿಂಗಳಿಂದ ಹಣ ಒಟ್ಟಿಗೆ ನಿಮ್ಮ ಖಾತೆಗೆ ಜಮಾ ಮಾಡ್ತಾರಂತೆ. ಇಲ್ಲಿ ಡಾಕ್ಟರ್ ಪುಷ್ಪ ಅಮರನಾಥ್ ಅವರು ಇಲ್ಲಿ ಭರವಸೆ ಕೊಟ್ಟಿರುವಂಥದ್ದು ಅಂದರೆ 16-17ನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತಾರಂತೆ ಹೇಳ್ತಾ ಇರುವಂಥದ್ದು. ಸ್ನೇಹಿತರೆ, ಇಲ್ಲಿ ಈ ಕುರಿತು ಕೊಡಗಿನ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 5 ಗ್ಯಾರಂಟಿ ಯೋಜನೆ ಪ್ರಯೋಜನವನ್ನು ಪಡೆಯುತ್ತಿರುವ ಪ್ರತಿ ಕುಟುಂಬಕ್ಕೆ ಸುಮಾರು 7,000 ರೂಪಾಯಿ ಖರ್ಚನ್ನು ಸರ್ಕಾರವೇ ಭರಿಸುತ್ತಿದೆ. ಗೃಹಲಕ್ಷ್ಮಿ ಯೋಜನೆ ಕೆಲವು ತಾಂತ್ರಿಕ ತೊಂದರೆಯಿಂದ ಸಮಸ್ಯೆ ಆಗಿದೆಯೇ ಹೊರತು ಕಳೆದ 2-3 ತಿಂಗಳಿಂದ ಹಣ ಯಾರ್ಯಾರಿಗೆ ಹಣ ಬಂದಿಲ್ಲವೋ ಅವರಿಗೆ ಒಟ್ಟಿಗೆ ಹಣ ಜಮಾ ಆಗುತ್ತಂತೆ ಹೇಳ್ತಾ ಇದ್ದಾರೆ. ಈಗ ಕೆಲವರು 15ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮುಖಾಂತರ ಹೇಳ್ತಾ ಇದ್ದಾರೆ. 15, 16, 17ನೇ ಕಂತಿನ ಹಣ ಕೂಡ ಒಟ್ಟಿಗೆನೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾರ್ಮಲ್ ಆಗಿ 16 ಮತ್ತು 17ನೇ ಕಂತಿನ ಹಣ ಕೂಡ ಆದರೆ ಫಲಾನುಭವಿಗಳಿಗೆ ಸಾಕಷ್ಟು ಜನರಿಗೆ ಬಂದಿಲ್ಲ, ಅಂಥವರಿಗೆ ಒಟ್ಟಿಗೆ 4,000 ರೂಪಾಯಿ ಹಣ ಜಮಾ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಹಣ ಅಂತೂ ನಿಮಗೆ ಪಕ್ಕಾ ಬಂದೇ ಬರುತ್ತೆ. ಸ್ನೇಹಿತರೆ, ಈಗ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅನ್ನೋದಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ, ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ನಿಮಗೆ ಹಣ ಜಮಾ ಆಗಿಲ್ಲ ಅಷ್ಟೇ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ನೋಡಿ. ಈ ಕುರಿತು ಡಾಕ್ಟರ್ ಪುಷ್ಪ ಅಮರನಾಥ್ ಅವರು ಭರವಸೆಯನ್ನಾದರೆ ಕೊಟ್ಟಿದ್ದಾರೆ. ಎಲ್ಲ ಫಲಾನುಭವಿಗಳಿಗೆ ನೀವು ಈ ಟೈಮಲ್ಲೇ ಎಲ್ಲರೂ ಸರ್ಕಾರ ಕೂಡ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಿದ್ರೆ ಆದಷ್ಟು ಬೇಗ ಈ ಒಂದು ಪ್ರಾಬ್ಲಮನ್ನು ಒಂದು ಸೊಲ್ಯೂಷನ್ ಅನ್ನಾದರೆ ಹುಡುಕಿ ನಿಮಗೆ ಬೇಗ ಹಣ ಜಮಾ ಮಾಡುವ ರೀತಿ ಮಾಡ್ತಿದ್ರು. ಪಾಪ ಅವರಿಗೆ ಅಪಘಾತ ಆಗಿದೆ, ಅವರು ಬೇಗ ಗುಣಮುಖರಾಗಲಿ ಅಂತ ನಾವು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ. ಇಲ್ಲಿ ಇವರು ಕೂಡ ಹೇಳಿದ್ದಾರೆ ನೋಡಿ, ಅಧಿಕಾರಿಗಳು ಏನಂತ ಹೇಳಿದ್ದಾರೆ ಅಂದರೆ 2-3 ತಿಂಗಳಿನ ಹಣ ಒಟ್ಟಿಗೆ ಹಣ ಜಮಾ ಮಾಡಿಬಿಡ್ತೀವಿ. ಹಣ ಏನಾದರೂ ಪೆಂಡಿಂಗ್ ಇಟ್ಕೊಂಡಿದ್ರೆ 2-3 ತಿಂಗಳಿನ ಹಣ ನಾವು ಜಮಾ ಮಾಡ್ತೀವಿ. ನೀವು ಎಲ್ಲರೂ ಸ್ವಲ್ಪ ಪೇಷನ್ಸ್ನಿಂದ ಇರಬೇಕು, ಸ್ವಲ್ಪ ನೀವು ಕಾಯಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಯಾಕೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಏನೇನು ತೊಂದರೆಗಳು ಆಗಿದೆ ಎಲ್ಲ. ನಾನು ಮತ್ತೆ ಅದನ್ನು ಹೇಳಲು ಆಗಲ್ಲ. ಯಾಕೆ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಅದರಿಂದ ಎಲ್ಲರೂ ಸ್ವಲ್ಪ ವೇಟ್ ಮಾಡಿ, ಅಂದರೆ ತಾಳ್ಮೆಯಿಂದ ಇರಬೇಕು ಅಷ್ಟೇ. ಈಗ ನಿಮಗೆ ಹಣ ಅಂತೂ ಬಂದೇ ಬರುತ್ತೆ. ನೀವು ನೋಡಿದ್ದೀರಾ, ಎಷ್ಟೇ ಸರಿ 2-3 ತಿಂಗಳಿಂದ ಹಣ ಮಿಸ್ ಆಗಿದ್ರೆ ಮತ್ತೆ ಒಟ್ಟಿಗೆ ಹಣ ಜಮಾ ಮಾಡಿದ್ದಾರೆ. ಒಟ್ಟಿಗೆ ಅಂದರೆ ಇವತ್ತು 1-2,000 ರೂಪಾಯಿ ಹಣ ಜಮಾ ಮಾಡಬೇಕು, ಮತ್ತು ಸಾಯಂಕಾಲಕ್ಕೆ ಇಲ್ಲ ಅಂದರೆ ನಾಳೆಗೂ ಇನ್ನೂ 2,000 ರೂಪಾಯಿ ಹಣ ಜಮಾ ಮಾಡುವ ರೀತಿ ಎಲ್ಲನೂ ಮಾಡಿದ್ದಾರೆ. ನಿಮಗೆ ಓಕೆನಾ? ಸರ್ಕಾರದ ಕಡೆಯಿಂದ 2-3 ತಿಂಗಳಿನ ಹಣ ಲೇಟ್ ಆದಾಗ ನಿಮಗೆ ಒಟ್ಟಿಗೆ ಎಲ್ಲ ಹಣನೂ ಜಮಾ ಆಗಿದೆ. ಸರ್ಕಾರದವರು ನಿಮಗೆ ಪಕ್ಕಾ ಈ ಹಣ ಆದರೆ ಕೊಟ್ಟೇ ಕೊಡುತ್ತಾರೆ. ಯಾಕೆ ಅಂದರೆ ಈಗ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಹೆಲ್ಪ್ ಆಗುತ್ತಿದೆ. ಕಾಂಗ್ರೆಸ್ ಸರ್ಕಾರದವರು ಕೂಡ ಹೆಲ್ಪ್ ಆಗುತ್ತಿದೆ. ಮಹಿಳೆಯರಿಗೆ ಮಾತ್ರ ಅಲ್ಲ, ಅವರಿಗೆ ಮುಂದಿನ ಚುನಾವಣೆಗಳಲ್ಲಿ ಮಹಿಳೆಯರು ಎಲ್ಲ ವೋಟ್ ಎಲ್ಲ ಅವರಿಗೆ ಬಂದೇ ಬರುತ್ತೆ, ಗೃಹಲಕ್ಷ್ಮಿ ಹಣ ಕೊಟ್ಟರೆ ಕರೆಕ್ಟಾಗಿ ಅನ್ನುವಂಥದ್ದನ್ನು ಅವರ ತಲೆಯಲ್ಲಿ ಕೂಡ ಇದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಕಡೆಯಿಂದ ಕೂಡ ಯೋಜನೆಗಳನ್ನು ಸ್ಟಾರ್ಟ್ ಮಾಡುತ್ತಿದ್ದಾರೆ. ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡನೆಯಲ್ಲಿ ಗೊತ್ತಾಗುತ್ತೆ. ಆ ಒಂದು ಯೋಜನೆಗೆ ಎಲ್ಲ ಅಪ್ಲೈಯನ್ನು ಮಾಡಬೇಕು ಏನು ಅನ್ನುವಂಥದ್ದನ್ನು. ಸ್ನೇಹಿತರೆ, ಇದು ಸದ್ಯದ ಮಟ್ಟಕ್ಕೆ ಬಂದಿರುವಂಥ ಅಪ್ಡೇಟ್. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 1ರಿಂದ 15ನೇ ಕಂತಿನ ಹಣದವರೆಗೂ ಕೂಡ ಕರೆಕ್ಟಾಗಿ ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿ ಅಂತ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.